ನಮಸ್ಕಾರ ಸ್ನೇಹಿತರೆ. ನೀವು ದಿನನಿತ್ಯ ಕೇಳುವ ಮಾತುಗಳಲ್ಲಿ ಎಷ್ಟು ಮಾತುಗಳು ನಿಜ ಮತ್ತು ಎಷ್ಟು ಮಾತುಗಳು ತಲೆಮಾರಿನಿಂದ ತಲೆಮಾರಿಗೆ ತಪ್ಪಾಗಿ ಹರಡಿದ ಸುಳ್ಳುಗಳು ಅಂತ ನೀವೆಂದಾದ್ರೂ ಯೋಚಿಸಿದ್ದೀರಾ? ಇಂದು ಈ ವಿಡಿಯೋದಲ್ಲಿ ನಾವು ಸಾಮಾನ್ಯವಾಗಿ ನಂಬುವ 10 ದೊಡ್ಡ ತಪ್ಪು ನಂಬಿಕೆಗಳನ್ನ ಸತ್ಯವೋ ಸುಳ್ಳೋ ಎಂದು ಸರಳವಾಗಿ ಸ್ಪಷ್ಟವಾಗಿ ನೋಡೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದ್ರೆ ಕೊನೆಯ ವಿಷಯ ನಿಮ್ಮ ಯೋಚನೆಯನ್ನೇ ಬದಲಾಯಿಸಬಹುದು. ಹಾಗಾದ್ರೆ ಶುರು ಮಾಡೋಣ. ಮೊದಲನೆಯದಾಗಿ, ರಾತ್ರಿ ಕೂದಲು ಅಥವಾ ಉಗುರು ಕತ್ತರಿಸಿದ್ರೆ ಅಪಶಕುನನ. ಇದು ಕೇಳಿದ್ರೆ ಬಹುತೇಕ ಜನ ತಕ್ಷಣ ಹೇಳ್ತಾರೆ ಹೌದು, ಅಪಶಕುನ ಅಂತಾರೆ. ಆದ್ರೆ ಹೌದಾ ಅಪಶಕುನಾನ? ಸ್ನೇಹಿತರೆ, ಇದು ಸಂಪೂರ್ಣ ಸುಳ್ಳು. ಹೇಗೆ ಅಂತೀರಾ? ಹಿಂದಿನ ಕಾಲದಲ್ಲಿ ವಿದ್ಯುತ್ ಇರಲಿಲ್ಲ. ರಾತ್ರಿ ಕತ್ತಲಲ್ಲಿ ಅಂದಿನ ಕಾಲದಲ್ಲಿ ಕತ್ತರಿ ಅಥವಾ ಚಾಕು ಬಳಸ್ತಾ ಇದ್ರು. ಅದು ಬಳಸಿದ್ರೆ ಗಾಯವಾಗುವ ಸಾಧ್ಯತೆ ಹೆಚ್ಚಿತ್ತು. ಆ ಭಯವೇ ಅಪಶಕುನ ಅನ್ನೋ ರೂಪ ತಗೊಳ್ತು. ಸತ್ಯ ಏನು ಅಂದ್ರೆ, ಇಂದಿನ ಕಾಲದಲ್ಲಿ ರಾತ್ರಿ ವಿದ್ಯುತ್ ಬೆಳಕು ಇರುತ್ತೆ. ಕೂದಲು ಉಗುರು ಕತ್ತರಿಸಲು ಅಡ್ವಾನ್ಸ್ ಆಗಿರುವ ಪ್ರಾಡಕ್ಟ್ ಬಂದಿದೆ. ಸುರಕ್ಷತೆ ಇದ್ದಾಗ ಅದಕ್ಕೂ ಅಪಶಕುನಕ್ಕೂ ಯಾವುದೇ ಸಂಬಂಧ ಇಲ್ಲ. ಇನ್ನು ಎರಡನೆಯದಾಗಿ, ಎಲ್ಲ ಭಯಾನಕ ಅನುಭವಗಳಿಗೆ ಭೂತ ಪ್ರೇತ ಕಾರಣನ? ರಾತ್ರಿ ಏನಾದ್ರೂ ಶಬ್ದ ಕೇಳಿಸಿದ್ರೆ, ನೆರಳು ಕಂಡ್ರೆ ತಕ್ಷಣ ಭೂತ ಅಂತ ಹೇಳ್ತೀವಿ. ಇದು ಶುದ್ಧ ಸುಳ್ಳು. ಬಹುತೇಕ ಭಯಾನಕ ಅನುಭವಗಳು ಮಾನಸಿಕ ಭಯ, ನಿದ್ರೆ ಕೊರತೆ, ಒತ್ತಡ, ಬೆಳಕು, ನೆರಳಿನ ಭ್ರಮೆಯಿಂದ ಆಗುತ್ತೆ. ವಿಜ್ಞಾನವು ಶಾಸ್ತ್ರವು ಎಲ್ಲವನ್ನ ಭೂತ ಪ್ರೇತಕ್ಕೆ ಕಟ್ಟಿ ಹಾಕುವುದಿಲ್ಲ. ಭಯಕ್ಕಿಂತ ವಿಚಾರ ಮುಖ್ಯ. ಮತ್ತೊಂದು ನೆನಪಿರ್ಲಿ, ರಾತ್ರಿ ಹೊತ್ತು ಎಚ್ಚರದಿಂದ ಓಡಾಡುವ ಪ್ರಾಣಿ ಪಕ್ಷಿಗಳು ಇವೆ. ಅವುಗಳು ನಿಮ್ಮನ್ನ ಭಯಭೀತರನ್ನಾಗಿಸಬಹುದು. ಹಾಗಾಗಿ ಎಲ್ಲವನ್ನ ಭೂತ ಪ್ರೇತ ಅಂತ ಹೇಳೋದು ಶುದ್ಧ ಸುಳ್ಳು. ಇನ್ನು ಸ್ನೇಹಿತರೆ, ಮೂರನೇದಾಗಿ, ಮೊಬೈಲ್ ಚಾರ್ಜ್ ಮಾಡುವಾಗ ಬಳಸಿದ್ರೆ ಸ್ಫೋಟಕವಾಗುತ್ತಾ? ಇದು ಅರ್ಧ ಸತ್ಯ. ಅಷ್ಟಕ್ಕೂ ಸತ್ಯ ಏನು? ನಕಲಿ ಚಾರ್ಜರ್, ಕಳಪೆ ಬ್ಯಾಟರಿ, ಹಳೆಯ ಫೋನ್ ಇದ್ರೆ ಅಪಾಯ ಸಾಧ್ಯ. ಒಳ್ಳೆಯ ಕಂಪನಿಯ ಚಾರ್ಜರ್ ಸರಿಯಾದ ಬಳಕೆ ಇದ್ರೆ ಸಾಮಾನ್ಯವಾಗಿ ಯಾವುದೇ ಸಮಸ್ಯೆ ಇಲ್ಲ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಸಮಸ್ಯೆ ನಮ್ಮ ನಿರ್ಲಕ್ಷ್ಯದಲ್ಲಿದೆ. ನಾಲ್ಕನೆಯದಾಗಿ, ಹೆಣ್ಣು ಮಕ್ಕಳು ರಾತ್ರಿ ಹೊರಗಿದ್ರೆ ಅಪಶಕುನಾನ? ಇದು ಅಪಶಕುನ ಅಲ್ಲ, ಇದು ಸಾಮಾಜಿಕ ಅಜ್ಞಾನ. ಸತ್ಯ ಏನಂದ್ರೆ, ಸುರಕ್ಷತೆ ಎಲ್ಲರಿಗೂ ಅಗತ್ಯ. ಆದ್ರೆ ಸಮಯಕ್ಕೆ ಲಿಂಗಕ್ಕೆ ಯಾವುದೇ ಸಂಬಂಧ ಇಲ್ಲ. ಹೆಣ್ಣು ಮಕ್ಕಳ ಸ್ವಾತಂತ್ರ್ಯಕ್ಕೆ ಭಯ ಅಥವಾ ಅಪಶಕುನ ಅಂಟಿಸುವುದು ತಪ್ಪಾಗುತ್ತೆ. ಒಟ್ಟಾರೆ ಸಮಾಜ ಹೆಣ್ಣು ಮಕ್ಕಳನ್ನ ಹೇಗೆ ನೋಡುತ್ತೆ ಅನ್ನೋದ್ರ ಮೇಲೆ ನಿರ್ಧಾರವಾಗುತ್ತೆ ಬಿಟ್ರೆ ಇದು ಯಾವುದೇ ರೀತಿಯ ಅಪಶಕುನ ಅಲ್ಲ. ಇನ್ನು ಐದನೆಯದಾಗಿ, ಹೆಚ್ಚು ನೀರು ಕುಡಿದ್ರೆ ಕಿಡ್ನಿ ಹಾಳಾಗುತ್ತಾ? ಸುಳ್ಳು. ದೇಹಕ್ಕೆ ಬೇಕಾದಷ್ಟು ನೀರು ಅತ್ಯವಶ್ಯಕ. ಅತಿಯಾಗಿ ಒತ್ತಾಯವಾಗಿ ಕುಡಿದ್ರೆ ಮಾತ್ರ ಅಪರೂಪದ ಸಮಸ್ಯೆ. ಸಾಮಾನ್ಯವಾಗಿ ದೇಹಕ್ಕೆ ನೀರಿನ ಕೊರತೆಯೇ ಹೆಚ್ಚು ಅಪಾಯಕಾರಿಯಾಗಿದೆ. ಸ್ನೇಹಿತರೆ, ಆರನೆಯದಾಗಿ, ಎಲ್ಲ ವಾಟ್ಸ್ಆಪ್ ಫಾರ್ವರ್ಡ್ ನ್ಯೂಸ್ ಸತ್ಯನ? ಈ ಮೆಸೇಜ್ 10 ಜನರಿಗೆ ಕಳುಹಿಸಿ ಅನ್ನೋ ಮೆಸೇಜ್ ಸತ್ಯನ? ಮೀಡಿಯಾ ಇದನ್ನ ಹೇಳಲ್ಲ. ಇವುಗಳಲ್ಲಿ ಬಹುತೇಕ ಸುಳ್ಳು. ಸತ್ಯ ಏನಂದ್ರೆ, ಬಹುತೇಕ ಫಾರ್ವರ್ಡ್ಗಳು ಭಯ ಹುಟ್ಟಿಸಲು ಅಥವಾ ತಪ್ಪು ಮಾಹಿತಿ ಹರಡಲು. ಇದ್ಯಾವುದೇ ಸುದ್ದಿ ಬಂದ್ರೆ ಒಮ್ಮೆ ಯೋಚಿಸಿ ಅಧಿಕೃತ ಮೂಲ ಪರಿಶೀಲಿಸುವುದು ಉತ್ತಮ. ಏಳನೆಯದಾಗಿ, ಒಮ್ಮೆ ಅದೃಷ್ಟ ಕೆಟ್ಟಿದ್ರೆ ಜೀವನವೇ ಹಾಳ? ಸುಳ್ಳು. ಸತ್ಯ ಏನಂದ್ರೆ, ಅದೃಷ್ಟ ಬದಲಾಗ್ತಿರುತ್ತೆ, ಆದ್ರೆ ಪ್ರಯತ್ನ, ಶ್ರಮ, ನಿರ್ಧಾರಗಳು ಜೀವನ ಬದಲಾಯಿಸುತ್ತೆ. ಅದೃಷ್ಟಕ್ಕಿಂತ ನಮ್ಮ ಆಯ್ಕೆ ದೊಡ್ಡದಾಗಿರುತ್ತೆ. ಜೀವನದಲ್ಲಿ ಸತತ ಪ್ರಯತ್ನ ಮುಖ್ಯವಾಗುತ್ತೆ. ಇನ್ನು ಎಂಟನೆಯದಾಗಿ, ಹೆಚ್ಚು ಓದಿದ್ರೆ ಮಾತ್ರ ಯಶಸ್ಸು ಸಿಗುತ್ತಾ? ಇದು ಅರ್ಧ ಸುಳ್ಳು. ಶಿಕ್ಷಣ ಮುಖ್ಯ, ಆದ್ರೆ ಕೇವಲ ಡಿಗ್ರಿಯಿಂದ ಯಶಸ್ಸು ಖಚಿತ ಅಲ್ಲ. ಕೌಶಲ್ಯ, ಶಿಸ್ತು, ಪರಿಶ್ರಮ, ನಿರಂತರ ಕಲಿಕೆ ಇವೇ ನಿಜವಾದ ಶಕ್ತಿಯಾಗಿರುತ್ತೆ. ಇನ್ನು ಸ್ನೇಹಿತರೆ, 9ನೆಯದಾಗಿ, ಸರ್ಕಾರಿ ಕೆಲಸ ಅಂದ್ರೆ ಜೀವನ ಸೆಟ್ ಅಲ್ಲ? ಸುಳ್ಳು. ಯಾವ ಕೆಲಸವಾದ್ರೂ ನಿಷ್ಠೆ, ಜವಾಬ್ದಾರಿ, ಶ್ರಮ ಇಲ್ಲದೆ ತೃಪ್ತಿ ಸಿಗೋದಿಲ್ಲ. ಸರ್ಕಾರಿ ಆಗ್ಲಿ ಖಾಸಗಿ ಆಗ್ಲಿ ಎರಡರಲ್ಲೂ ತಮ್ಮದೇ ಆದ ಸವಾಲುಗಳು ಇರುತ್ತೆ. ಇನ್ನು ಫ್ರೆಂಡ್ಸ್, 10ನೆಯದಾಗಿ, ನಾನು ಒಬ್ನೇ ಇದೀನಿ, ಏನ್ ಬದಲಾಯಿಸಬಲ್ಲೆ? ಇದು ದೊಡ್ಡ ಸುಳ್ಳು.
ಸತ್ಯ ಏನಂದ್ರೆ ಪ್ರತಿ ದೊಡ್ಡ ಬದಲಾವಣೆ ಒಬ್ಬರಿಂದಲೇ ಆರಂಭವಾಗಿದೆ. ನಿಮ್ಮ ಚಿಂತನೆ ಬದಲಾಗಿದ್ರೆ ನಿಮ್ಮ ಕುಟುಂಬ, ನಿಮ್ಮ ಸಮಾಜ ನಿಧಾನವಾಗಿ ಬದಲಾಗುತ್ತೆ. ಇನ್ನು ಕೊನೆಯದಾಗಿ ಹೇಳ್ಬೇಕಂದ್ರೆ ಸ್ನೇಹಿತರೆ, ಎಲ್ಲವನ್ನ ಅಂದವಾಗಿ ನಂಬೇಡಿ. ಪ್ರಶ್ನೆ ಮಾಡಿ, ವಿಚಾರ ಮಾಡಿ, ಭಯಕ್ಕಿಂತ ಬುದ್ಧಿ ಬಳಸಿ, ಸುಳ್ಳಿಗಿಂತ ಸತ್ಯನ ಆಯ್ಕೆ ಮಾಡಿ. ಈ ವಿಡಿಯೋ ನಿಮ್ಗೆ ಉಪಯುಕ್ತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕಾವ್ಯ ಧ್ವನಿ. ಧನ್ಯವಾದಗಳು.